ದಕ್ಷಿಣದ ಎರಡನೇ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ಕಣಿವೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಅಶೋಕು. ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ದೇವಸ್ಥಾನವನ್ನು ತೋರಿಸುತ್ತೇನೆ, ಅದರ ಜೊತೆಗೆ ಸ್ವಲ್ಪ ಮಾಹಿತಿಯನ್ನು ಕೊಡುತ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕು ಮತ್ತು ಶೇರ್ ಮಾಡಿ. ಇದು ಇರುವುದು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಕಣಿವೆ ಸಿದ್ದೇಶ್ವರ ಎಂಬ ಒಂದು ಚಿಕ್ಕ ಗ್ರಾಮವಿದೆ. ಅದರ ಜೊತೆಗೆ ಈ ದೇವಸ್ಥಾನ ಕಣಿವೆಯಲ್ಲಿ ಇರೋ ಕಾರಣದಿಂದಲೇ ಇದನ್ನ ಕಣಿವೆ ಸಿದ್ದೇಶ್ವರ ದೇವಸ್ಥಾನ ಎಂದು ಹೆಸರುವಾಸಿಯಾಗಿದೆ. ಇಲ್ಲೇ ನೋಡಿ, ಕಣಿವೆ ಸಿದ್ದೇಶ್ವರ ಋಷಿಮುನಿಗಳು ವರ್ಷಾನುಗಟ್ಟಲೆ ತಪಸ್ಸು ಮಾಡಿದ್ದ ಕಾರಣದಿಂದ ಈ ಸ್ಥಳಕ್ಕೆ ಹೋದಾಗ ನೀವು ಇಲ್ಲಿ 5 ಸಲ ಪ್ರದಕ್ಷಿಣೆ ಹಾಕಿದರೆ ಬಹಳ ಉತ್ತಮ. ಜೊತೆಗೆ ನೀವೇನಾದರೂ ಮಹಾರುದ್ರ ಅಭಿಷೇಕ, ತುಲಾಭಾರ ಮತ್ತು ದಾಸೋಹ ಮಾಡಲು ಇಚ್ಛೆ ಪಟ್ಟಿದ್ದರೆ ಭಕ್ತಾದಿಗಳು ಕಮಿಟಿಯಲ್ಲಿ ವಿಚಾರಿಸಬಹುದು. ಹರಕೆ, ಕಾಣಿಕೆ, ದವಸ ಧಾನ್ಯಗಳನ್ನು ಸಹ ಕೊಡಬಹುದು ನೀವು. ಈ ಸ್ಥಳದ ಶಿಲಾಶಾಸನ ಇದು. ಇಲ್ಲಿ ಅಂದಿನ ಕಾಲದಲ್ಲಿ ಯಾವ ಋಷಿಮುನಿಗಳು ಯಾರ್ಯಾರು ತಪಸ್ಸು ಮಾಡಿದ್ದರು ಎಲ್ಲದರ ಬಗ್ಗೆನೂ ಸಹ ಇಲ್ಲಿ ಬರೆದಿದ್ದಾರೆ. ಸ್ನೇಹಿತರೆ, ಈ ಬೆಟ್ಟದ ತುದಿಯಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇಲ್ಲಿ ಓಂ ಅಂತ ಬರೆದಿದ್ದಾರೆ. ಅದರ ಜೊತೆಗೆ ಇಲ್ಲಿ ತಿಂಗಳಿಗೆ ಒಂದ್ಸಲ ಜ್ಯೋತಿಯನ್ನು ಬೆಳಗಿಸುವ ಪದ್ಧತಿಯೂ ಸಹ ಇರುತ್ತದೆ ಈ ಸ್ಥಳದಲ್ಲಿ. ಇದು ಅಕ್ಕಮದೇವಿ ಅವರ ಒಂದು ತಪಸ್ಸು ಮಾಡ್ತಾ ಇದ್ರಲ್ಲ, ಒಂದು ಪುಣ್ಯ ಸ್ಥಳ, ಐತಿಹಾಸಿಕ ಪುಣ್ಯ ಸ್ಥಳ ಇದು ಸಹ ಒಂದು. ಇದು ಅನ್ನ ದಾಸೋಹ ನಡೆಯುವ ಸ್ಥಳ. ಅದರ ಜೊತೆಗೆ ಆ ಪುಣ್ಯ ಸ್ಥಳದ ಕಚೇರಿಯೂ ಆಗಿರುತ್ತದೆ.